ಈಗ ನೀವೆಲ್ಲ ಸತೀಶ್ ಜಾರಕಿಹೊಳಿ ಅವರೇ, ಬೋಸರಾಜ್ ಅವರೇ, ಮಂಜುನಾಥ್ ರವರೇ, ನಂದಕುಮಾರ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ದೂರದಿಂದ ಬಂದಂತ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಗಳೇ, ನೀವೆಲ್ಲ ನಮ್ಮ ರಾಜ್ಯಕ್ಕೆ, ನಿಮ್ಮ ಬದುಕು, ರಾಜ್ಯದ ಬದುಕಿಗೆಲ್ಲ ಸಹಾಯ ಮಾಡ್ತಾ ಇದ್ದೀರಿ. ನೀವೆಲ್ಲ ನಮ್ಮ ಸರ್ಕಾರ ತಂದಿದ್ದೀರಿ. ಅರಿವಿದೆ ನಿಮ್ಗೆ ದುಡ್ಡು ಕೊಡಬಾರ್ದು ಅನ್ನೋದು ಏನಿಲ್ಲ. ನಿಮ್ ಮಂಜುನಾಥ್ ನ್ಯಾಯ ನೋಡ್ತಾ ಇದ್ದೀನಿ. ಒಂದೊಂದು ಗಂಟೆಗೆ 3 ತಿಂಗಳಿಗೆ ಪೇಪರ್ಗೂ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ನನ್ಗೆ ಅನಿಸ್ತಾ ಇದೆ ನೀವು ವಿಧಾನ ಪರಿಷತ್ನಲ್ಲೋ ವಿಧಾನಸೌಧದಲ್ಲೋ ಮಂಜುನಾಥ್ಗೂ ಒಂದು ಜಾಗ ಕೊಡಿಸ್ಬೇಕು. ಈಗ ವಿಧಾನ ಪರಿಷತ್ನಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡ್ತಾರಲ್ಲ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, MLC ಬೇರೆ, ಇದು ಲೋಕಲ್ ಬಾಡಿ ಕಾನ್ಸ್ಟಿಟ್ಯೂನ್ಸಿ, ಸಿನಿಮಾದವ್ರಿಗೆ ಕೊಡ್ತಾರಲ್ಲ, ಹಂಗೆ ನಿಮ್ಗೆ ಕಾಂಟ್ರಾಕ್ಟರ್ಗಳಿಗೊಂದು ಜಾಗ ಕೊಡಿಸ್ಬೇಕು. ಆಗ ನಿಮ್ದೆಲ್ಲ ಪ್ರಾಬ್ಲಮ್ ಎಲ್ಲ ಹೇಳಕ್ಕೆ ಸೊರೈತದೆ. ಅದಕ್ಕೊಂದು ದಾರಿ ಹುಡುಕ್ಬೇಕು ನಾವು. ಆಯ್ತು, ಈಗ 13,000 ಕೋಟಿ ರೂಪಾಯಿ ನಂದೇ ಇಲಾಖೆ. ಈಗ ನಿಮ್ಗೆ ಗೊತ್ತಿದೆ, ಬೋಸರಾಜು 3,000, ಇವ್ರದ್ದು ಒಂದು 8,900, ಒಟ್ಟು 37,000 ಇದೆ. ಇದು ನಿಮ್ಗೆ ಗೊತ್ತಿರೋ ಲೆಕ್ಕ ಅಷ್ಟೇ. ನನ್ನ ಲೆಕ್ಕದಲ್ಲಿ ಪಾಪ ಇನ್ನ ಅವರು GST ಕಟ್ಟಬೇಕಾಯ್ತದೆ ಅಂತ ಇನ್ನ ಬಿಲ್ಲೇ ಕೊಟ್ಟಿಲ್ಲ ಹೊರಗಡೆಗೆ. ಇನ್ನ ಜಾಸ್ತಿ ಇದೆ. ನಿಮ್ ನೋವು ಗೊತ್ತಿದೆ. ಈಗ ಮಂಜುನಾಥ್ ಹೇಳ್ತಾರೆ ಹಳೆ ಕತೆ ಹೇಳ್ಬಿಡಿ ಅಂತ. ನಾನು 6 ತಿಂಗಳು ಮುಂಚಿತವಾಗಿ ಹೇಳಿದೆ, ಬೇಡ ಕಂಡ್ರೆ ದುಡ್ಡಿಲ್ದೆ ಕಾಂಟ್ರಾಕ್ಟ್ ತಗೊಳ್ಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಎಲ್ಲ ನಾನು ಹೇಳಿದೆ. ಪಾಪ ಯಡಿಯೂರಪ್ಪನವ್ರ ಬೊಮ್ಮ ಏನ್ ಮಾಡಿದ್ರು, ದುಡ್ಡು ಇಲ್ಲದೆ ಹೋಗಿ ಕೆಲಸ ಕೊಟ್ಟಿದ್ದೆ ತಗೊಂಡಿದ್ದೆ. ನಿಮ್ಗೂ ಬೇಕಾಗಿತ್ತು, ಅವ್ರಿಗೂ ಬೇಕಾಗಿತ್ತು. ಹಂಗೆ ನೀವೆಲ್ಲ ತಗೊಂಡು ಕೆಲಸ ಮಾಡಿಬಿಟ್ಟು ಈಗ ನಮ್ಮ ಎದೆ ಮೇಲೆ ಕೂತಿದ್ದೀರಿ. ಈಗ ಇರ್ಲಿ, ಇದಕ್ಕೆ ನಾವು ಮಾತಾಡ್ತೀವಿ. ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕು. ಇದು ಬರೀ 37,000 ಅಲ್ಲ, ಏನಾದ್ರು ಮಾಡಿ ಮಿನಿಮಮ್ ಒಂದು 50,000 ಇದಕ್ಕೊಂದು ಯಾವ್ದಾದ್ರು ಬಾಂಡ್ ಮುಖಾಂತರ ಏನಾದ್ರು ಒಂದು ಮಾಡಿ ತಗೊಂಡ್ರೆ ಆಗ ಮಾತ್ರ ಇದು ಸಾಧ್ಯ. ರೈತರು ಹಂಗೋ ಜನರಿಗೆ ಬೆಲೆ ಏರಿಕೆ ಜಾಸ್ತಿ ಆಗಬೇಕು ಅಂತೇಳಿ ನಾವು 5 ಗ್ಯಾರಂಟಿ ಕೊಟ್ಟು 52,000 ಕೋಟಿನೂ ಕೊಡ್ತಾ ಇದ್ದೀವಿ. ನಮ್ಮ MLA ಗ್ಯಾರಂಟಿ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಒಳ್ಳೆ ಬಜೆಟ್ ಕೊಡ್ತಾ ಇದ್ದೀವಿ. ಈಗ ನೋಡಿ, ಹೆಂಗೋ ಅಷ್ಟೋ ಇಷ್ಟೋ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಮಾಡಿ ಒಳ್ಳೆ ಬಜೆಟ್ ಮಂಡಿಸಿದ್ರು. ಬೆಳಗ್ಗೆನೆ ನಿನ್ನೆ ತಗೋಬಿಟ್ಟವ್ರೆ ಕಾಲಿಡ್ ಇದನ್ನ ಚಂಪುಳ್ಳ ತಗೊಂಡು ಕಾಲೇಜ್ ಜಂಬಸಿ. ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ರು ನಮ್ಗೆ? ಏನ್ ಕೊಟ್ರು? ಖಾಲಿ ಚಂಬಲ್ಲ, ಖಾಲಿ ಬಿದ್ಗೆನೆ ಕೊಟ್ಬಿಟ್ರು ಅವರು. ಖಾಲಿ ಬಿದ್ಗೆ ಕೊಟ್ರು. ಆಗ ಇವ್ರು ಯಾರು ಏನು ಮಾತಾಡ್ಲಿಲ್ಲ. 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟಿದಾರಲ್ಲಿ? ಬಜೆಟ್ ಅಲ್ಲಿ ಸೇರ್ಸಿಲ್ವ ಅದನ್ನ? ಆ ಬಜೆಟ್ ಸೇರ್ಸಿದ್ದ ಬೊಮ್ಮಾಯಿ ಸೇರ್ಸಿದ್ರು ನೀರಾವರಿ ಇಲಾಖೆಗೆ. ಇದಿರಲ್ಲ ಕೆಲವರೆಲ್ಲ ನಮ್ಮ ಅಪ್ಪರ್ ಬದ್ಲ ಪ್ರಾಜೆಕ್ಟ್ ಅವರು ಏನು ಬರಲಿಲ್ಲ. ಹಂಗೆ ಇವತ್ತು ಕೂಡ ಬೆಂಗಳೂರಲ್ಲಾಗಲಿ ಯಾವುದಕ್ಕಾಗಲಿ ಹಣನೇ ಇವತ್ತು ಅವರು ಬಿಡುಗಡೆ ಮಾಡ್ತಾ ಇಲ್ಲ. ಇರಲಿ, ಅದನ್ನು ಅವರು ಮಾಡದೆ ಹೋಗಿ ನಮ್ಮ ಡ್ಯೂಟಿ ನಾವು ಮಾಡಬೇಕು. ನಾನು ಈಗ ಏರೋಸ್ಪೇಸು ಇದಕ್ಕೆ ITPLಗೆ ಹೋಗ್ಬೇಕು. ಅದಕ್ಕೆ ಟೈಮ್ ಲೇಟ್ ಆಗ್ತಿದೆ ಅಂತ ಈ ಮೆಟ್ರೋನ ರೈಲ್ವೆ ನಿಲ್ಸ್ಕೊಳ್ಳೋಕೆ ಕೂತಿದ್ದೀನಿ. 1 ನಿಮಿಷ ಹತ್ತು ಹೋಗ್ಬೇಕು. ಮಿಕ್ಕಿದ್ದು ನಮ್ಮ ಸತೀಶ್ ಇರ್ತಾರೆ, ನಮ್ಮ ಬೋಸರಾಜ್ ಇರ್ತಾರೆ. ನಾನು ನಿನ್ನೆ ಮಂಜುನಾಥ್ ಹತ್ರ ಮಾತಾಡಿದ್ದೀನಿ. ಕೂಡಲೇ ಈ ಸೆಷನ್ ಒಳಗಡೆನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರಿಗೆ ಮುಖ್ಯಮಂತ್ರಿಗಳ ಹತ್ರ ನಾನು ಸತೀಶು ಸೇರಿ ಒಂದು ಮೀಟಿಂಗ್ ಅಂತೂ ಮಾಡಿಸ್ತೀನಿ. ಏನ್ರಿ ಸತೀಶ್, ನಮ್ಮ ಜವಾಬ್ದಾರಿ. ನಿಮ್ಮನ್ನು ಬಿಟ್ಟಾಗ ನಾವು ನೀವು ಇದು ಇಬ್ರು ನೀವು ನಮಗೆ ಬಿಡಂಗಿಲ್ಲ, ನಾವು ನಿಮ್ಗೆ ಬಿಡಂಗಿಲ್ಲ. ಈ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ಬಿಟ್ಬಿಡಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ನೀವು ನಿಮ್ಗೆ ಹೊಂದ್ಕೊಂಡಂಗೆ ಆಯ್ತದೆ. ಸ್ಟೇಟ್ಮೆಂಟು ಪೇಪರಲ್ಲಿ ಬರ್ಬೋದಷ್ಟೇ, ಪೇಪರ್ಗೆ ಏನಾದ್ರು ಅನುಕೂಲ ಆಗ್ಬೋದಷ್ಟೇ, ಒಂದು ನ್ಯೂಸ್ ಆಗ್ಬೋದಷ್ಟೇ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನೀವು ಬನ್ನಿ, ನಮ್ಮ ಹತ್ರ ಮನೆ ಒಳಗಡೆ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನ್ ಬೇಕಾದ್ರೂ ಗುದ್ದಾಡಿ, ನಾವು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ದುಡ್ಡು ಯಾವ ರೀತಿ ತರಬೇಕು, ಏನಾದ್ರು ಒಂದು ದಾರಿ ಹುಡುಕಿ ಸಹಾಯ ಮಾಡೋಣ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ನಾನು ಸತೀಶು ಬೋಸರಾಜು ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ಇಷ್ಟು ಬೇಕಿದ್ದು ಮಾತಾಡೋಣ. ಒಳ್ಳೇದಾಗ್ಲಿ. ನಿಮ್ ಸಮಸ್ಯೆಗೆ ಆದಷ್ಟು ಜಲ್ದಿ ಪರಿಹಾರ ಹುಡುಕ್ತೇನೆ. ನಮಸ್ಕಾರ. KP ಆಫೀಸರ್ಸ್ ಕರ್ ಮಾತಾಡ್ತೀನಿ ಪಾಪ. ನೀನು
ಹಲೋ